ಮಾನವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಕೆಚ್ಚಲು ಕೊಯ್ಯುವ ಕೆಲಸ ಮಾಡಬಹುದು, ಇನ್ಯಾವ ಸರ್ಕಾರದಲ್ಲೂ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕೆಚ್ಚಲು ಕೊಯ್ಯುವ ಸರ್ಕಾರ ಅಂತ ಹೇಳಬಹುದು. ನಾನು ನಿನ್ನೆ ನೋಡಿದೆ, ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಆ 3 ಹಸುಗಳ ಬದಲು ನಾನು 3 ತೆಗೆದುಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಹಸುಗಳದ್ದು ಪ್ರಶ್ನೆ ಅಲ್ಲ, ತೆಗೆದುಕೊಡೋದಲ್ಲ. ಆ ಮೂಕ ಪ್ರಾಣಿಗಳ ಕೆಚ್ಚಲು ಕೊಯ್ಯುವಂತ ಕೆಲಸ, ಈ ಗನಾಂದಾರಿ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದನ್ನ ಮೊದಲು ಬಯಲಿಗೆ ತರಬೇಕು. ಇವತ್ತು ಯಾರೋ ಒಬ್ಬನನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಈ ಕೇಸನ್ನ ಮುಚ್ಚಿ ಹಾಕುವ ಕೆಲಸ ಅಂತ ನನಗಂತೂ ಆದರೂ ಅನಿಸ್ತದೆ. ಯಾಕೆ ಅಂತಂದ್ರೆ ಇದನ್ನ ಬೆಳೆಯಲಿಕ್ಕೆ ಬಿಡಬಾರದು. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದರಲ್ಲಿ ರಾಜಕೀಯ ಬೆಳೆಸಬೇಡಿ ಅಂತ. ಏನೋ ನಡೆದ ಇದು ಘಟನೆಗಳನ್ನ ಪ್ರಸ್ತಾಪ ಮಾಡಿದ್ರೆ ರಾಜಕೀಯ ಎಲ್ಲಿದೆ ಇದರಲ್ಲಿ? ಜಮೀರ್ ಅಹಮದ್ ಅವರು ಹೇಳಿದ್ದಾರೆ ನಾನು 3 ಹಸುಗಳನ್ನು ಕೊಡಿಸ್ತೇನೆ ಅಂತ. ನೀವು 3 ಹಸುಗಳು ಕೊಡಿಸದಿದ್ರೂ ಪರವಾಗಿಲ್ಲ, ಬೇಕಾದ್ರೆ ನಾವು ಕೊಡಿಸೋಣ. ಪ್ರಶ್ನೆ ಅದಲ್ಲ ಇರೋದು. ನೀವು 100 ಹಸುಗಳನ್ನ ಕೊಟ್ಟರೂ ಕೂಡ ಈ ಪಾಪವನ್ನ ತೊಳ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಇದಕ್ಕೆ ಪ್ರೇರಣೆ ಯಾರು? ಈ ಓಲೈಕೆ ರಾಜಕಾರಣದಿಂದ ಈ ರಾಜ್ಯದಲ್ಲಿ ಏನಾಗ್ತಿದೆ ಇವತ್ತಿನ ದಿವಸ, ಇವುಗಳನ್ನ ಸ್ವಲ್ಪ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಇದು ಒಂದು ಕೆಟ್ಟ ಪರಂಪರೆಗೆ ಕಾಂಗ್ರೆಸ್ ಸರ್ಕಾರ ನಾಂದಿ ಆಗ್ತಾ ಇದೆ. ಇಲ್ಲಿ ಸಂಪೂರ್ಣವಾಗಿ ಲಾ ಅಂಡ್ ಆರ್ಡರ್ ಕೆಟ್ಟು ಹೋಗಿದೆ. ಯಾರ ಬಗ್ಗೆಯೂ ಹಿಡಿತಾ ಇಲ್ಲ. ಈ ಕಾರಣದಿಂದ ಈ ರೀತಿ ಆಗ್ತಾ ಇದೆ. ಈ ಸರ್ಕಾರ ತಮ್ಮ ಅಧಿಕಾರಕ್ಕಾಗಿ ಕಾದಾಟದಲ್ಲಿ ರಾಜ್ಯವನ್ನೇ ಮರೆತಿದೆ. ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ 7 ಸಚಿವರಿಗೆ ಪತ್ರ ಬರೆದಿದೆ. ಬರೆದು ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳ್ಕೊಂಡಿದೆ. ನಾವು ಇಷ್ಟು ಸಾರಿ ಕೇಳಿದ್ರು ನೀವು ನಮ್ಮ ಬಗ್ಗೆ ಗಮನ ಹರಿಸಲಿಲ್ಲ, ನಾವು ಅನಿವಾರ್ಯವಾಗಿ ಬೀದಿಗಿಳಿಯೋ ಪರಿಸ್ಥಿತಿ ಬಂದಿದೆ ಅಂತೇಳಿ. ಆದ್ರೆ ಈ ಕಿವುಡ ಸರ್ಕಾರಕ್ಕೆ, ಈ ಕಿವುಡ ಮಂತ್ರಿಗಳಿಗೆ ಯಾರು ಹೇಳಬೇಕು? ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಕಿವುಡ್ ಅಂದ್ರೆ ಇವರು ತೌಡ್ ಅಂದ್ರಂತೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತಿದ್ದಾರೆ. ಈಗ ನೋಡಿದೆ ನಾನು, ಅವ್ರ ಮೊದಲೇ ಕಿವುಡ್ ಅಂದ್ರೆ ಅವ್ರು ತೌಡ್ ಅಂತಿದ್ದಾರೆ. ಬಹಳ ಬ್ಯಾಲೆನ್ಸ್ ಇಟ್ಟು ಹೋಗ್ಬಿಟ್ಟಿದ್ರು. ನಾವಿವಾಗ ಹಣ ಎಲ್ಲ ಒದಗಿಸ್ಕೊಡ್ತಾ ಇದ್ರಿ. ಯಾರಪ್ಪನ ಮನೆಯಿಂದ ತಂದು ಕೊಡ್ತಾ ಇರೋದು? ಕೆಲಸ ಮಾಡಿಲ್ವಾ ಅವರು ಕಾಂಟ್ರಾಕ್ಟರ್ಗಳು? ಅನುದಾನ ಇರಲಿಲ್ಲ, ಆದ್ರೆ ಕೆಲಸ ಕೊಟ್ಬಿಟ್ಟಿದ್ರು. ಕೆಲಸ ಮಾಡಿದಾರಲ್ಲ, ಆ ದುಡ್ಡು ಕೇಳ್ತಾ ಇರೋದು ಅವರು. ಅದನ್ನು ಕೊಡಿ. ಆಯಿಲ್ ಪೂಲ್ ಅಲ್ಲಿ ನಿಮ್ ಸರ್ಕಾರ ಹೋದಾಗ 2014ರಲ್ಲಿ 2 ಲಕ್ಷ ಕೋಟಿ ಇಟ್ಟೋಗಿರ್ಲಿಲ್ವಾ ನೀವು? ಯಾರಿಗೆ ಹೇಳಿ ಹೋಗಿದ್ರೆ? ನಮ್ಮ ಸರ್ಕಾರಗಳು ಬಂದು ಅದೆಲ್ಲ ತೀರಿಸಲಿಲ್ವಾ? ಇದು ಹೇಳೋ ಮಾತಲ್ಲ. ಯಾವುದೇ ಸರ್ಕಾರ ಮಾಡಿದ ಕೆಲಸವನ್ನ ತೆಗೆದುಕೊಂಡು ಇನ್ನೊಂದು ಸರ್ಕಾರ ನಡೆಸೋದಲ್ಲ. ಅವರಿಗಿಂತ ಚೆನ್ನಾಗಿ ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ. ಆದರೆ ಈ ಕೆಟ್ಟ ಪರಂಪರೆಯನ್ನ ಈ ರೀತಿ ಬೆಳೆಸ್ಕೊಂಡು ಹೋಗಬೇಡಿ ಅಂತಕ್ಕಂಥ ಮನವಿಯನ್ನು ಅವರಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಇಡೀ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ. ಈ ಕಾಂಟ್ರಾಕ್ಟರ್ಗಳು ಬರೆದಿರ್ತಕ್ಕಂಥ ಪತ್ರದಿಂದ ಅರ್ಥ ಆಗುತ್ತೆ ನೀವು ಯಾವ ಮಟ್ಟಕ್ಕೆ ಈ ರಾಜ್ಯವನ್ನ ಕೊಂಡೊಯ್ತಾ ಇದ್ದೀರಿ ಅಂತ. 60% ಕಮಿಷನ್ ಅಂತಕ್ಕಂಥದ್ದು ನಿಮ್ಮ ಮೇಲೆ ಈಗ ಅಪಾದನೆ ಬರ್ತಾ ಇದೆ ಎಲ್ಲ ಕಡೆಯಿಂದಲೂ. ಕಾಂಟ್ರಾಕ್ಟರ್ಗಳು ನಾನು ಯಾಕೆ ಹೆಂಗೆ ಮಾಡ್ತಾರೆ ಕೆಲಸ? ನಾನು ಕೆಲವು ಕಾಂಟ್ರಾಕ್ಟರ್ಗಳನ್ನ ಭೇಟಿಯಾದೆ. ಯಾಕೆ ಈ ರೀತಿ ಬರ್ತಾ ಇದೆ ಅಂತ ಕೇಳಿದಾಗ ಅವರು ಹೊರಗಡೆ ಹೇಳಲಿಕ್ಕೆ ಕಷ್ಟ ಇದೆ ಅವರಿಗೆ. ಪಾಪ ಅಂತಂದ್ರೆ ಇಲ್ಲ ಬಿಲ್ಗಳಾಗಲ್ಲ, ಅವ್ರ ದುಡ್ಡು ಬರಲ್ಲ. ಆದ್ರೆ ಸತ್ಯ ಸಂಗತಿ ಬಿಡಿಸಿ ಹೇಳಿದ್ರು ನಮಗೆ ನಿಜಕ್ಕೂ ನೋವಾಗತ್ತೆ. 60% ಇದೆ, ಕೆಲಸ ಮಾಡೋದು ಕಷ್ಟ ಆಗಿದೆ ಅವರಿಗೆ. ಆದ್ರೆ ಆ ಕಾಂಟ್ರಾಕ್ಟರ್ಗಳಿಗೆ ಬೇರೆ ಮಾರ್ಗ ಇಲ್ಲ, ಕೆಲಸ ಇಲ್ಲ.
ಅದನ್ನೇ ಮಾಡ್ಬೇಕು ಅವರು. ಬಾಯಿ ಬಿಟ್ರೆ ಅಧಿಕಾರಿಗಳು ತೊಂದರೆ ಕೊಡ್ತಾರೆ, ರಾಜಕಾರಣಿಗಳು ತೊಂದರೆ ಕೊಡ್ತಾರೆ. ಸ್ವಾಮಿ, ನಾವು ಎಲ್ಲಿ ಮಾತಾಡಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಇಲ್ಲಿ ಕಾಂಟ್ರಾಕ್ಟ್ ತಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ದುಡ್ಡು ಕೊಟ್ಟು ನಾವು ಕಾಂಟ್ರಾಕ್ಟ್ ತಗೊಂಡು ಅಲ್ಲಿ ಹೋಗ್ತೀವಿ, ಅಲ್ಲಿ ಯಾರೋ ಒಬ್ಬ ಬರ್ತಾನೆ, ನಮಗೆ ಹಣ ಕೊಡಬೇಕು, ಇಲ್ಲ ಅಂತಂದ್ರೆ ನೀನ್ ಬಿಲ್ ಆಗಕ್ಕೆ ಬಿಡಲ್ಲ, ನಾವು ನೀನ್ ಕಳಪೆ ಕಾಮಗಾರಿ ಮಾಡ್ತಾ ಇದೀಯ ಅಂತ ಎದುರಿಸ್ತಾರೆ. ಜನನೂ ಎದುರಿಸೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ ನಾವು ಇವಾಗ. ನಾವು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಬೇಕಾಗಿತ್ತೋ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಇಂಥ ಭ್ರಷ್ಟ ಸರ್ಕಾರ, ಬಹುಶಃ ನನಗನ್ನಿಸ್ತದೆ ಇವರ ಒಳಬೇಗುದಿಯಿಂದ ಸರ್ಕಾರ ಇನ್ನೂ ಒಂದ್ ಸ್ವಲ್ಪ ದಿವಸ ಇರ್ತದೆ ಅನ್ಕೊಂಡಿದ್ವಿ ನಾವು. ಆದಷ್ಟು ಬೇಗನೆ ಹೋಗುವಂತ ಪರಿಸ್ಥಿತಿ ಇದೆ. ಯಾಕೆ ಅಂತಂದ್ರೆ ಹಗ್ಗ ಜಗ್ಗಾಟದಲ್ಲಿ ಹಗ್ಗನೇ ಕಿತ್ತೋಗ್ತದೆ ಅಂತ ನನಗನ್ಸಿರ್ತಕ್ಕಂಥದ್ದು. ಅದು ಚುನಾವಣೆ ಸಂದರ್ಭಕ್ಕೆ ಕಾಂಗ್ರೆಸ್ನವರೇ ಹೇಳಿ ಮಾಡಿಸಿದ ಪತ್ರ. ಅದು ಇವತ್ತು ಯಾವ ಇದು ಚುನಾವಣೆ ಇಲ್ಲ, ಇದ್ರ ಯಾರಿಗೂ ಅವಶ್ಯಕತೆನೂ ಇಲ್ಲ. ಈಗ ಕಾಂಟ್ರಾಕ್ಟರ್ಸ್ ಸತ್ಯ ಹೇಳಕ್ ಶುರು ಮಾಡಿದ್ದಾರೆ. ಈಗ ಆವತ್ತು ಅಪಾದನೆ ಮಾಡಿದ್ದು ಚುನಾವಣೆಗಾಗಿ. ಚುನಾವಣೆ ಮುಗೀತು, ನಾವು ಕೂಡ ಸರಿಯಾದ ಉತ್ತರ ಕೊಡ್ಲಿಲ್ಲ ಆಗ. ಯಾಕೆಂದ್ರೆ ಚುನಾವಣಾ ಸಂದರ್ಭದಲ್ಲಿ ನೀವು ಯಾರು ಏನ್ ಕೇಳಿದ್ರು ಒಂದು ಅಪಾದನೆ ಬಂದಾಗ ಅದು ಉತ್ತರ ಸಿಗೋಷ್ಟೊತ್ತಿಗೆ ಚುನಾವಣೆ ಮುಗಿದೋಗಿರ್ತದೆ. ಜನ ನಮ್ಮನ್ನು ಅಪಾರ್ಥ ಮಾಡ್ಕೊಂಡಿದ್ದು ಸತ್ಯ. ಈಗ ನೋಡಿ, ಚುನಾವಣೆ ಸಂದರ್ಭ ಅಲ್ಲ, ಸತ್ಯ ಹೊರಗಡೆ ಬರ್ತಾ ಇದೆ. ಆದ್ರಿಂದ ಈಗ 60% 5 ಗ್ಯಾರಂಟಿ ಅಲ್ಲ, 60% ಗ್ಯಾರಂಟಿ ಆಗಿದೆ. ಹೌದಲ್ಲ, ಪುರಾವೆ ಇತ್ತ? ಅಲ್ಲ, ಲೋಕಾಯುಕ್ತರು ಹೇಳಿದ್ರಲ್ಲಿ ಯಾವುದು ಇಲ್ಲ, ಅದೆಲ್ಲ ಸುಳ್ಳು ಅಂತ. ಯಾರು ಕಾಂಟ್ರಾಕ್ಟರ್ಗಳನ್ನ ಕೇಳಲಿ. ಅಲ್ಲಲ್ಲ, ಈಗ ಕಾಂಟ್ರಾಕ್ಟರ್ಗಳು ನೇರವಾಗಿ ಹೇಳ್ತಾ ಇದ್ದಾರೆ, ಅವ್ರಿಗೆ ಪತ್ರ ಬರೆದ, ನಮಗ್ ಬರ್ದಿಲ್ಲ, ನಮಗೆ ಬರ್ದಿಲ್ಲ. ಆವತ್ತು ಕೇಳಿ, ನಾನು ಹೇಳ್ತೇನೆ, ಆವತ್ತೇನ್ ಮಾಡಿದ್ರು, ಆವತ್ತು ವಿರೋಧ ಪಕ್ಷಗಳಿಗೆ ಲೆಟರ್ ಬರೆದಿದ್ರು. DK ಶಿವಕುಮಾರ್ಗೆ ಅಡ್ರೆಸ್ ಮಾಡಿ ಲೆಟರ್ ಬರೆದ್ರು. ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯಗೆ ಅಡ್ರೆಸ್ ಮಾಡಿದ್ರು, ನಮಗೆ ಮಾಡಿರ್ಲಿಲ್ಲ. ಅಲ್ಲ, ನರೇಂದ್ರ ಮೋದಿಗೆ ಯಾಕೆ ಮಾಡಿದ್ರಂದ್ರೆ ಇವರೇ ಅದು ಪ್ರಚಾರ ಹೆಚ್ಚಿಗೆ ಸಿಗ್ಲಿ ಅನ್ನೋ ಕಾರಣಕ್ಕೆ ಅವ್ರಿಗೂ ಒಂದು ಕಾಪಿ ಹಾಕ್ಸಿದ್ರು. ಇವತ್ತು ಇವ್ರು ಯಾರಿಗೂ ಬರೀತಾ ಇಲ್ಲ, ನೇರವಾಗಿ ಅವ್ರ ಮಂತ್ರಿಗಳಿಗೆ ಬರೀತಾವ್ರೆ. ಇದೆ ಅಲ್ಲಿಗೂ ಇಲ್ಲಿಗೂ ಇರುವಂತ ಡಿಫರೆನ್ಸ್ ಇಷ್ಟೇ. ಈಗ ನಾನೀಗ ಮೊದಲೇ ಒಂದು ಮಾತು ಹೇಳಿದೆ, ಯಾವ ಕಾಂಟ್ರಾಕ್ಟರು ಯಾರಿಗೆ ಕೊಟ್ಟೆ ಅಂತ ಹೇಳ್ತಾ ಇಲ್ಲ. ಯಾಕೆ ಹೇಳಲ್ಲ? ಅವ್ರಿಗೆ ತೊಂದರೆ ಇದೆ. ಹೇಳಿದ ತಕ್ಷಣ ಅವ್ರ ಬಿಲ್ಗಳೇ ಆಗಲ್ಲ. ರಾಜಕಾರಣಿಗಳಿಗೆ ನೀವು ಅವ್ರ ಹೆಸರು ಹೇಳಿದ್ರೆ ಅವರು ತಡೆ ಹಿಡಿತಾರೆ. ಈಗ ಇವರು ದುಡ್ಡು ಹಾಕಿ ಕೆಲಸ ಮಾಡಿ ಇನ್ನು ಈ ಒಂದು ಪರಿಸ್ಥಿತಿಯನ್ನ ನಾವ್ಯಾಕೆ ಎದುರಿಸಬೇಕು ಅನ್ನೋ ಕಾರಣಕ್ಕೆ ಅವರು ಹೇಳ್ತಾ ಇಲ್ಲ. ಇದು ಒಳಬೇಕುದಿ ಅವರಿಗೆ. ಎಲ್ಲವನ್ನೂ ನಾವೇ ಕೊಟ್ಟಿದ್ದು ಹೇಳಿದ್ರು ನಾವೇ ಅನುಭವಿಸಬೇಕು. ಈ ಬಿಲ್ ಈಗ ಹಾಕಿರೋ ದುಡ್ಡು ಬರಲಿಲ್ಲ ಅಂತ ಮತ್ತಷ್ಟು ಸಂಕಷ್ಟಕ್ಕೆ ಹೋಗ್ಬೇಕು. ಆ ಕಾರಣದಿಂದ ಹೇಳ್ತಾ ಇಲ್ಲ ಅವರು ಅಷ್ಟೇ. ನೋಡಿ, ಭ್ರಷ್ಟಾಚಾರ ಯಾರು ಕೂಡ ಬಿಲ್ ಇದು ಏನೋ ರೆಸಿಪ್ಟ್ ಕೊಟ್ಟು ಮಾಡಲ್ಲ. ಅದರಿಂದ ದಾಖಲೆ ಪುರಾವೆ ಕೇಳೋದೆ. ಪುರಾವೆ ಅಂತಂದ್ರೆ ಏನು? ಕೊಟ್ಟಿದ್ದಕ್ಕೆ ದಾಖಲೆ. ಕೊಟ್ಟಿದ್ದು ದಾಖಲೆ. ನೀವು ಭ್ರಷ್ಟಾಚಾರಕ್ಕೆ ಯಾವ ದಾಖಲೆ ಇರುತ್ತೆ? ಅಪಾದನೆಯೇ ದಾಖಲೆ. ಗಟ್ಟಿತನದಿಂದ ಬಂದು ಹೇಳಬೇಕು. ಅದನ್ನು ಹೇಳಕ್ ಆಗಲ್ಲ ಅವರಿಂದ, ಅದು ಸಮಸ್ಯೆ. ನೋಡಿ, ಹರಿಶ್ಚಂದ್ರ ಎಲ್ಲರೂ ಅಂತ ನಾನು ಹೇಳೋದಿಲ್ಲ. ಹಣ ತಗೊಳ್ಳದೇ ಇರೋರು ಇದ್ದಾರೆ, ಹಣಕ್ಕಾಗಿಯೇ ಒಂದು ಕೆಲಸ ಮಾಡೋರು ಇದ್ದಾರೆ. ಅದು ಎಲ್ಲಾ ಪಾರ್ಟಿಯಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ರೆ, ಸೊ ಇದು ಅದೇ ರೀತಿ ಅನ್ವಯ ಆಗುತ್ತೆ.